ಫ್ರೆಂಡ್ಸ್ ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಪತ್ರೊಡೆ ಮಾಡಬೇಕು ಅಂತಿದ್ದೇನೆ. ಪತ್ರೊಡೆ ಮಾಡಲಿಕ್ಕೆ ನೋಡಿ ಈ ಥರ ಕೆಸುವಿನ ಎಲೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಸೇರಿಗಿಂತ ಸ್ವಲ್ಪ ಜಾಸ್ತಿ 1/4 ಸೇರಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಸುಮಾರು 4 ಗಂಟೆ ಕಾಲ ನೆನೆಸಿಟ್ಟಿದ್ದೇನೆ. ಪತ್ರೊಡೆಯನ್ನು ಮಾಡೋ ಮೊದಲು ಅದಕ್ಕೆ ಬೇಕಾದ ಬೇರೆ ಬೇರೆ ವಸ್ತುಗಳನ್ನ ನಾನು ಜೋಡಿಸಿ ಇಟ್ಕೊಂಡಿದ್ದೇನೆ. ನೋಡಿ, 2 ಸ್ಪೂನಷ್ಟು ಖಾರ ಪುಡಿಯನ್ನು, 3.5 ಸ್ಪೂನಷ್ಟು ಹುಳಿಯ ಪೌಡ್ರನ್ನು ತಗೊಂಡಿದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪೌಡ್ರನ್ನು ತಗೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಮೆಂತೆಕಾಳನ್ನು ಹುರಿದು ತಗೊಂಡಿದ್ದೇನೆ. ಹಾಗೆ 4 ಸ್ಪೂನಷ್ಟು ಕೊತ್ತಂಬರಿ ಹಾಗೂ 1 ಸ್ಪೂನು ಜೀರಿಗೆಯನ್ನು ಹುರ್ಕೊಂಡಿದ್ದೇನೆ. ನಾನೇನು ಮಾಡ್ತೀನಿ ಅಂದರೆ, ಈ ಮೆಂತೆಕಾಳು, ಜೀರಿಗೆ ಮತ್ತು ಕೊತ್ತಂಬರಿ ಅಥವಾ ಧನಿಯಾವನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ತೇನೆ. ನೋಡಿ, ಈ ಥರ ಮಸಾಲೆಯನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೇನೆ. ಈಗ ನಾನು ಅಕ್ಕಿಯನ್ನು ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದ್ರ ಜೊತೆ ಒಂದು 4 ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಟ್ ಮಾಡಿ. ಮೆಣಸಿನ ಪೌಡ್ರು ಇದರಲ್ಲಿ ಅರ್ಧವನ್ನು ಹಾಕ್ಕೊಳ್ತೇನೆ, ಇನ್ನೊಂದು ಜಾರು ಕಡಿಯುವಾಗ ಹಾಕ್ಕೊಳ್ತೇನೆ. ಹುಳಿ ಪೌಡ್ರು ಅರ್ಧವನ್ನು ಹಾಕ್ಕೊಳ್ತೇನೆ, ಇನ್ನರ್ಧವನ್ನು ಮತ್ತೆ ಹಾಕ್ಕೊಳ್ತೇನೆ. ಹಾಗೆ ಅರಶಿಣವನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ. ಈಗ ಧನಿಯಾ ಪೌಡ್ರನ್ನು ಕೂಡ ಇದರ ಜೊತೆಯಲ್ಲಿ 1-2 ಸ್ಪೂನಷ್ಟು ಹಾಕ್ಕೊಳ್ತೇನೆ. ಇದನ್ನು ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಡ್ತೇನೆ, ಸ್ವಲ್ಪ ಗಟ್ಟಿಯಾಗಿ. ನೋಡಿ, ಈ ಹದಕ್ಕೆ ರುಬ್ಬಿಕೊಂಡು ಬಂದಿದ್ದೇನೆ. ತುಂಬ ನೈಸ್ ಮಾಡೋದು ಬೇಡ, ಸ್ವಲ್ಪ ತೆರಿಯಾಗಿರಲಿ, ಇಡ್ಲಿಗೆ ರುಬ್ಬುವ ಹಾಗೆ. ಈಗ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಇನ್ನೊಂದು ಸರಿ ರುಬ್ಬಲಿಕ್ಕೆ ಹಾಕ್ಕೊಂಡಿದ್ದೇನೆ. ರುಬ್ಬುವಾಗಲೇ ಉಪ್ಪನ್ನು ರುಚಿಗೆ ಬೇಕಷ್ಟು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಎಲೆಯನ್ನು ಇದರ ಜೊತೆಯಲ್ಲಿ ಹಾಕಿ ನಾನು ರುಬ್ಬಿಕೊಂಡಿದ್ದೇನೆ. ಇನ್ನು ಉಳಿದದ್ದು ಹಾಗೆ ಇದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿಕ್ಕಿದೆ. ನೋಡಿ, ಇವಾಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದು ನಾನು ಬರೀ ಬೆಳ್ತಿಗೆ ಅಕ್ಕಿ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿಯಾಗೋ ಸಾಧ್ಯತೆ ಇದೆ. ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೇನೆ. ಗಟ್ಟಿ ಬಂದ ಮಾಡಿ ನಾವು ಮಡಚಿಟ್ರೆ ಅದು ಇನ್ನೂ ಗಟ್ಟಿ ಜಾಸ್ತಿ ಆಗ್ತದೆ. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇಟ್ಕೊಂಡಿದ್ದೇನೆ. ಕುಚ್ಚಲಕ್ಕಿ ಮಿಕ್ಸ್ ಮಾಡಿದರೆ ಒಳ್ಳೆಯದಿಲ್ಲ ಅಂದರೆ. ಈಗ ನಾನು ಕೆಸುವಿನ ಎಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತೇನೆ. ಹೀಗೆ ಹಾಕಿ ನಾನೊಂದು 12 ಕೆಸುವಿನ ಎಲೆಯನ್ನು ತಗೊಂಡಿದ್ದೇನೆ. ಅದು 1/4 kg ಅಕ್ಕಿ ಇದೆ. ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹಾಕಿ ರುಬ್ಕೊಂಡಿದ್ದೇನೆ. ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ, ಮೆಂತೆಕಾಳನ್ನು ಹುರಿದು ಅಂದರೆ ಬಿಸಿ ಮಾಡಿದ್ದೇನೆ. ಅದನ್ನು ಹುರಿದು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಹಿಟ್ಟಿಗೆ ಎಲ್ಲ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಇದನ್ನು ಬಾಳೆ ಎಲೆಯಲ್ಲಿ ಮಡಚಿಡ್ಲಿಕ್ಕಿದ್ದೇನೆ. ಮಡಚಿ ಬೇಯಿಸೋದು ಹಬೆಯಲ್ಲಿ. ಈಗ ಬಾಳೆ ಎಲೆಯನ್ನು ಬಿಸಿ ಮಾಡಿ ಅಂದರೆ ಬಾಡಿಸಿಕೊಂಡಿದ್ದೇನೆ. ಇದಕ್ಕೆ ಮಧ್ಯದಲ್ಲಿ ಹಾಕೊಳ್ಳೋದು ಹಿಟ್ಟನ್ನು. ಹೀಗೆ ಮಡಚಿಟ್ಕೊಂಡು ಇಡ್ಲಿ ಮಡಿಕೆಯಲ್ಲಿ ಈ ಥರ ಇಟ್ಕೊಳ್ಬೇಕು. ನಾನಿವತ್ತು ಬಾಳೆಲೆಯಲ್ಲಿ ಮಡಚಿಡುವ ಥರನೇ ಕೆಲವು ಸಲ ಬಾಳೆಲೆ ಇಲ್ಲದಿದ್ದಾಗ ಬರೀ ಕೆಸುವಿನ ಎಲೆಯಲ್ಲೇ ಹಿಟ್ಟನ್ನು ಮಡಚಿಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಾಡ್ಬೋದು. ಈಗ ಎಲ್ಲ ಮಡಚಿಟ್ಟಾಯಿತು. ಈಗ ನಾನು ಮುಚ್ಚಳವನ್ನಿಟ್ಟು ಸೌದೆ ಒಲೆಯಲ್ಲಿ ಬೇಯಿಸ್ಲಿಕ್ಕಿದ್ದೇನೆ. ಗ್ಯಾಸ್ ತುಂಬ ಬೇಕಾಗ್ತದೆ, ಸುಮಾರು 1 ಕಾಲು 1.5 ಗಂಟೆ ಬೇಯಬೇಕಾಗ್ತದೆ.
ಅದಕ್ಕೆ ನಾನಿವತ್ತು ಒಲೆಯಲ್ಲಿ ಬೇಯಿಸ್ಲಿಕ್ಕಿದ್ದೇನೆ, ಸೌದೆ ಒಲೆಯಲ್ಲಿ. ನೋಡಿ, ಸೌದೆ ಒಲೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಪತ್ರೊಡೆಯ ಹಿಟ್ಟು ಬೇಯುವಷ್ಟರಲ್ಲಿ ನಾನು ಅದಕ್ಕೆ ರುಬ್ಬಿ ಹಾಕಲಿಕ್ಕಿರುವ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಮೆಣಸು ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ, ಎಷ್ಟು ಬೇಕಿದ್ರೂ ತೊಗೋಬೋದು, ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಹಾಗೆ ಒಂದು 4 ಇಸು ಬೆಳ್ಳುಳ್ಳಿ, ಒಂದು ಸಣ್ಣ ಈರುಳ್ಳಿ, 1-2 ಸ್ಪೂನಷ್ಟು ಹುಳಿ ಪೌಡ್ರನ್ನು ತೊಗೊಳ್ಳಿ. ನೀವು ಉಂಡೆ ಅಥವಾ ಹುಣಸೆ ಹುಳಿಯನ್ನು ತಗೊಳ್ಳೋದಾದರೆ ಒಂದು ನೆಲ್ಲಿಕಾಯಿ ಗಾತ್ರದ್ದು ಈಗ ತೊಗೊಂಡ್ರೆ ಸಾಕು. ಮತ್ತು ಆಗ ರುಬ್ಬುವಾಗ ಅದೇ ನೆಲ್ಲಿಕಾಯಿ ಗಾತ್ರದ್ದು 2 ಹಾಕ್ಕೊಳ್ಬೇಕು, 2ರಷ್ಟು. ಈಗ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡಿದ್ದೇನೆ, 1 ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಆಗಲೇ ನಾನು ರೆಡಿ ಮಾಡಿಕೊಂಡಂಥ ಮೆಂತೆ, ಜೀರಿಗೆ ಮತ್ತು ಧನಿಯಾದ ಪೌಡ್ರನ್ನು ಸೇರಿಸ್ಕೊಳ್ಲಿಕ್ಕಿದ್ದೇನೆ. ಈಗ ಇದನ್ನು ಸೇರಿಸ್ಕೊಂಡು ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಕೊಂಡು ಬರ್ತೇನೆ. ನೋಡಿ, ಇವಾಗ ಹಿಟ್ಟೆಲ್ಲ ಬೆಂದಿದೆ. ಇದನ್ನೀಗ ಬಾಳೆಲೆಯಿಂದ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡು ಸ್ಕ್ವೇರ್ ಕಟ್ ಮಾಡಬೇಕು. ಸ್ವಲ್ಪ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಬಂದಿದೆ. ಕಟ್ ಮಾಡ್ಕೊಳ್ತೇನೆ. ಇವಾಗ ನಾನು ಮಸಾಲೆಗೆ ಸಾರು ಮಾಡಲಿಕ್ಕೆ, ಪತ್ರೊಡೆಯ ಸಾರು ಮಾಡಲಿಕ್ಕೆ ಒಲೆ ಮೇಲೆ ಒಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೇನೆ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, 1 ಒಣಮೆಣಸು, ಹಾಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ, ಉದ್ದುದ್ದಕ್ಕೆ ಹಚ್ಕೊಂಡಿದ್ದೇನೆ. ಇದನ್ನು ನಾನೀಗ ಹಾಕ್ಕೊಳ್ತಿದ್ದೇನೆ. ನೋಡಿ, ಈ ಥರ ಈರುಳ್ಳಿ ಇಷ್ಟಾದರೆ ಸಾಕು, ಮೆತ್ತಗಾದರೆ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಿಟ್ಟಿಗೆಲ್ಲ ಆವಾಗಲೇ ಉಪ್ಪು ಹಾಕ್ಕೊಂಡಿದ್ದೇನೆ. ಇದು ಸಾಂಬಾರಿಗೆ ಹಾಕುವ ಉಪ್ಪು, ಮತ್ತು ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳುವ. ನೋಡಿ, ಈ ಥರ ತೆಂಗಿನಕಾಯಿ ಹಾಕಿದ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೇನೆ. ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಇದನ್ನು ನೀರು ಹಾಕಿ ಇನ್ನೂ ತೆಳ್ಳಗೆ ಮಾಡಿಕೊಳ್ಬೇಕು. ನೋಡಿ, ಸಾಂಬಾರನ್ನು ಇಷ್ಟು ನೀರಾಗಿ ಮಾಡಿಕೊಂಡಿದ್ದೇನೆ. ಈಗ ಇದು ಒಳ್ಳೆ ಕುದಿ ಬರಬೇಕು ಚೆನ್ನಾಗಿ, ಆಮೇಲೆ ಕುದಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಪತ್ರೊಡೆಯ ಪೀಸುಗಳನ್ನು ಅಂದರೆ ಮಾಡಿಟ್ಕೊಂಡು, ನೋಡಿ ಇದು ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೇವೆ ಸ್ಕ್ವೇರಾಗಿ. ಇದನ್ನು ಈ ಸಾಂಬಾರು ಕುದಿದ ನಂತರ ಕುದಿಯುವಾಗ ಹಾಕ್ಕೊಳ್ಳೋದು. ಈಗ ನನ್ನ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಕುದಿಯುವ ಹಂತದಲ್ಲಿ ನಾನು ಪೀಸ್ ಮಾಡಿ ಇಟ್ಕೊಂಡಂಥ ಪತ್ರೊಡೆ ತುಂಡುಗಳನ್ನು ನೋಡಿ, ಇಷ್ಟು ಸಿಕ್ಕಿದೆ. 1/4 kgಯಲ್ಲಿ ಇಷ್ಟಾಗಿದೆ. ಇದನ್ನು ಈಗ ನಿಧಾನವಾಗಿ ಹಾಕಬೇಕು. ಸಾಂಬಾರು ಮುಖದ ಮೇಲೆ ಬಿದ್ದರೂ ಬೀಳ್ಬೋದು, ಜಾಗ್ರತೆ ಬೇಕು. ಎಲ್ಲ ಸಹ ಹಾಕ್ಕೊಳ್ತೇನೆ. ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಸಾಂಬಾರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡುವ. ಈಗ ತೆಳ್ಳಗೆ ಅನಿಸಿದರೂ ಕೂಡ ಇದು ಅಕ್ಕಿಯಿಂದ ಮಾಡಿದ ಹಿಟ್ಟಾದ ಕಾರಣ ಇದು ಬೆಳಿಗ್ಗೆ ಆಗುವಷ್ಟರಲ್ಲಿ ಚೆನ್ನಾಗಿ ಎಳ್ಕೊಳ್ತದೆ. ಬೆಳಗಿನ ತಿಂಡಿಗೆ ಕರೆಕ್ಟ್ ಆಗ್ತದೆ. ನಾನಿದು ರಾತ್ರಿ ಮಾಡ್ತಾ ಇರೋದು. ಇದೊಂದು ಕುದಿ ಬಂದ ನಂತರ ನಿಲ್ಲಿಸ್ಬಿಡುವ. ನೋಡಿ, ಇವಾಗ ಕುದಿ ಬರ್ತಾ ಇದೆ ನಿಧಾನಕ್ಕೆ. ಕುದಿ ಬಂದ ನಂತರ ಸ್ಟಾಪ್ ಮಾಡಿ ಇಳಿಸಿಟ್ಬಿಡ್ತೇನೆ. ನಾನು ಬೆಳಿಗ್ಗೆ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ಪತ್ರೊಡೆಯನ್ನು ಕೆಲವು ಥರ ಮಾಡ್ತಾರೆ, ಸ್ವೀಟಾಗಿ ಮಾಡ್ತಾರೆ. ಅದನ್ನು ಪುಡಿ ಮಾಡಿ ಉಪ್ಪಿಟ್ಟು ಥರ ಮಾಡಿ ತಿನ್ನೋರು ಇದ್ದಾರೆ. ಮತ್ತು ಬಾಳೆಲೆಯಲ್ಲಿ ಮಡಚಬೇಕು ಅಂತ ಏನಿಲ್ಲ. ಇದನ್ನು ಬೇರೆ ಅದರದ್ದೇ ಎಲೆಯಲ್ಲಿ ಅಂದರೆ ಕೆಸುವಿನ ಎಲೆಯಲ್ಲೇ ಹಿಟ್ಟನ್ನು ಹಾಕಿ ಮಡಚಿಟ್ಟು ಮಾಡಲಿಕ್ಕಾಗ್ತದೆ. ನಮ್ಮಲ್ಲಿ ಬಾಳೆಲೆ ಇದ್ದ ಕಾರಣ ನಾನು ಬಾಳೆಲೆಯನ್ನು ಉಪಯೋಗಿಸ್ಕೊಂಡೆ.
ಈಗ ನಾನು ಇದನ್ನು ಆಫ್ ಮಾಡಿಕೊಳ್ತೇನೆ. ಇವತ್ತಿನ ವೀಡಿಯೋ ನಿಲ್ಲಿಸ್ತೇನೆ. ನಾಳೆ ಬೆಳಿಗ್ಗೆ ಹೇಗಿತ್ತು ಅಂತ ತೋರಿಸ್ತೇನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪತ್ರೊಡೆ ಮಾಡಿ ಇಟ್ಟಿದ್ದು ಏನಾಗಿದೆ ನೋಡುವ. ನೋಡಿ, ಎಲ್ಲ ಗಟ್ಟಿಯಾಗಿ ತಿನ್ನೋದಕ್ಕೆ ರೆಡಿಯಾಗಿದೆ. ನಿನ್ನೆ ನಾವು ಮಾಡುವಾಗ ನೋಡಿ ನೀರು ಜಾಸ್ತಿ ಇದ್ದಾಗ ಅನಿಸ್ತು. ಈಗೆಲ್ಲ ಕರೆಕ್ಟಾಗಿ ತುಂಡು ಎಳ್ಕೊಂಡು ಸರಿಯಾಗಿ ಬಂದಿದೆ. ನಾನೀಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ. ಈ ಪತ್ರೊಡೆ ಮಾಡುವಾಗ ಯಾವಾಗಲೂ ಆವಾಗ ಮಾಡಿ ತಿನ್ನೋದಕ್ಕಿಂತ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನೋದು ಅಥವಾ ಬೆಳಿಗ್ಗೆ ಮಾಡಿ ರಾತ್ರಿಗೆ ಅಥವಾ ಮತ್ತೆಗೆ ತಿನ್ನೋದು, ಅಂದರೆ ಅದು ತುಂಡು ಚೆನ್ನಾಗಿ ಸಾಂಬಾರನ್ನು ಎಳ್ಕೊಂಡಿರ್ತದೆ. ಈ ಪತ್ರೊಡೆಯನ್ನು ಮಾಡಿ ತಿನ್ನೋ ಉದ್ದೇಶ ಏನಂದರೆ, ನಾವು ವರ್ಷ ಪೂರ್ತಿ ಆಹಾರ ಸೇವನೆ ಮಾಡುವ ಸಂದರ್ಭದಲ್ಲಿ ಭತ್ತದ ಹೊಟ್ಟು, ಉಗುರು ಅಥವಾ ಇನ್ನೇನಾದ್ರು ಕಸಕಡ್ಡಿಗಳು ಅಥವಾ ಕೂದಲು, ಮುಖ್ಯವಾಗಿ ತಲೆ ಕೂದಲು ನಮ್ಮ ಶರೀರಕ್ಕೆ ಆಹಾರದ ಜೊತೆಯಲ್ಲಿ ಹೊಟ್ಟೆ ಒಳಗೆ ಹೋಗಿರ್ತದೆ. ಇದು ಜೀರ್ಣ ಆಗಲ್ಲ, ಅದು ಅಲ್ಲಲ್ಲಿ ನಮ್ಮ ಕರಳಲ್ಲಿ ಸೇರಿರ್ತದೆ ಅಂತ ಹೇಳ್ತಾರೆ. ಈ ಪತ್ರೊಡೆಯನ್ನು ಅಥವಾ ಈ ಕೆಸುವಿನ ಎಲೆಯಿಂದ ಮಾಡಿದ ಈ ಪತ್ರೊಡೆಯನ್ನು ತಿನ್ನೋದ್ರಿಂದ ಅದು ಹೊಟ್ಟೆಯಿಂದ ಕ್ಲೀನಾಗಿ ಹೊರಗೆ ಹೋಗ್ತದೆ ಅಂತ ಹೇಳ್ತಾರೆ. ಈ ಆಷಾಢ ತಿಂಗಳು ಅಥವಾ ಆಟಿ ತಿಂಗಳು ಅಂತ ಹೇಳ್ತೇವೆ ನಾವು ದಕ್ಷಿಣ ಕನ್ನಡ ತುಳುನಾಡಲ್ಲಿ. ಇಲ್ಲಿ ಈ ಆಷಾಢ ತಿಂಗಳಲ್ಲಿ ವಿಶೇಷವಾಗಿ ಮಾಡುವಂಥ ಖಾದ್ಯ ಅಥವಾ ತಿಂಡಿಯಲ್ಲಿ ಇದು ಒಂದು. ಇದು ನಾವು ಹೆಚ್ಚಿನವರು ನಮ್ಮ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡಿನವರು 3 ಸಲ ಅಥವಾ 2 ಸಲ ಮಾಡಿ ತಿಂತೇವೆ. ನಾನೀಗ ಈ ವರ್ಷದಲ್ಲಿ ಮೊದಲ ಸಲ ಮಾಡಿದ್ದೇನೆ. ನಾವು ಮಾಡಿದ ಈ ಪತ್ರೊಡೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಕಮೆಂಟನ್ನು ತಿಳಿಸಿ. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿದ ತಾವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.